ಕೆಲವರು ಒತ್ತಡಗಳಿಂದ ಅದು ಹಂಗೆ ನಿಂತಿತ್ತು. ಇವಾಗ ಅದೆಲ್ಲ ಬಗೆಹರಿದಿದೆ. ಎಂಟ್ಕಾನಹಳ್ಳಿಯಿಂದ ದೊಡ್ಡಕರಹಳ್ಳಿಯಿಂದ ಸುಮಾರು ರೈತರುಗಳಿಗೆ ಇಲ್ಲಿ ತೊಂದರೆ ಆಗಿದೆ. ರಸ್ತೆ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ನಮ್ಮ MLA ಅವರು ಶ್ರೀನಿವಾಸ್ ಅವರು ಒಂದು ಸಪೋರ್ಟ್ ಇಂದ ನಾವು ಸರ್ಕಾರದ ಸಹಾಯನ ತಗೊಂಡು ಮಾಡ್ತಾರೆ. ಮಾನ್ಯ ಶಾಸಕರ ಹತ್ರ ಮಾತಾಡಿದಾಗ ಅವರು ತಹಸೀಲ್ದಾರ್ಗೆ ಹೇಳಿ ಒಂದು ರಸ್ತೆ ಜರೂರ್ ಇದೆ ಮಾಡಿಕೊಡಿ ಅಂತ ಹೇಳಿ ಆದೇಶ ಮಾಡಿದ್ರು. ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ. 1.5 ಕಿಲೋಮೀಟರ್ ರಸ್ತೆ ಇವಾಗ ಓಪನ್ ಮಾಡ್ತಾ ಇರೋದು. 20 ಅಡಿ ರಸ್ತೆ ಐತೆ. ಎಂಟ್ಕಾನಹಳ್ಳಿಯಿಂದ ದೊಡ್ಡಕರಹಳ್ಳಿಗಳಿಗೆ ಒಂದು 8 ಅಡಿ ರಸ್ತೆ, ಅಲ್ಲಿಂದ 20 ಅಡಿ ರಸ್ತೆ ಇದೆ. ಅದನ್ನೆಲ್ಲ ಸಾರ್ವಜನಿಕರು ರೈತರು ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಒಮ್ಮತದಿಂದ ಮಾಡ್ತಾ ಇದ್ದೀವಿ. ನಮ್ದು ಸೊಂಡೆಗಪ್ಪ ರಸ್ತೆಯಿಂದ ಹಿಡಿದು ಶಿವಗಂಗೆವರೆಗೂ ಇದೊಂದು ದ್ವಿಪಥ ರಸ್ತೆ ಇತ್ತು. ಅದು ತುಂಬಾ ದಿವಸದಿಂದ ನೆನಗುದಿಗೆ ಬಿದ್ದಿತ್ತು. ಇವಾಗ ನಾವು ಎಂಟ್ಕಾನಹಳ್ಳಿಯಿಂದ ದೊಡ್ಡಕರಹಳ್ಳಿ ಮಸರಳ್ಳಿ ಸೇರ್ಸೋಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ, ಈಗ ಜಯರಮಣ್ಣ ಇರ್ಬೋದು ಮತ್ತು ಎಲ್ಲ ಮುಖ್ಯಸ್ಥರುಗಳು ಮತ್ತು ಊರವರೆಲ್ಲ ಬಂದಿದ್ದಾರೆ. ಎಲ್ಲರೂ ಮಾತಾಡಿಕೊಂಡು ಈಗ VI ಮತ್ತು RI ಅವರು ಇಲ್ಲೇ ಇದ್ದಾರೆ. ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ, ಸರ್ವೆ ಮಾಡಿ ಏನಿದೆಯೋ ಅದನ್ನು ಶಿಸ್ತುಬದ್ಧವಾಗಿ ಮಾಡಿ ಅಂತ. ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಾಗಿ ಆ ದ್ವಿಪಥ ರಸ್ತೆಯಲ್ಲಿ ಎಷ್ಟು ಬರುತ್ತೋ ಒಂದು 20 ಅಡಿಯಷ್ಟು ಪ್ರಥಮವಾಗಿ ನಾವು ಮಾಡ್ಕೋತಾ ಇದ್ವಿ. ಎಲ್ಲಿಂದ ಎಲ್ಲಿವರೆಗೂ ಸರ್ ಇದು? ಇವಾಗ ಎಂಟ್ಕಾನಹಳ್ಳಿಯಿಂದ ದೊಡ್ಡಕರಹಳ್ಳಿವರೆಗೂ ಆಗುತ್ತೆ. ಇದು ಸುಮಾರು ಇದು 1.5 ಕಿಲೋಮೀಟರ್ ರಸ್ತೆ ಇವಾಗ ಓಪನ್ ಮಾಡ್ತಾ ಇರೋದು. ಇದು ಫ್ಯೂಚರ್ಗೆ ಬಂದು ಮಸರಳ್ಳಿವರೆಗೂ ಒಂದು 6 ಕಿಲೋಮೀಟರ್ವರೆಗೂ ಆಗುತ್ತೆ. ಯಾರದೇ ಅಂತ ತಂಟೆ ತಕ್ಕರಿಲ್ಲ ಯಾರು ಕೆಲವೊಂದು ಇರುತ್ತೆ. ಈಗ ರೈತರು ಅಂದಮೇಲೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಅವರು ನಾವು ಹೇಳಿ ಅವ್ರಿಗೆ ಒಂದು ಗ್ರಾಫನ್ನು ಇದರಲ್ಲಿ ತೋರಿಸಿ, ಮತ್ತು ಇವಾಗೇನು ಡಿಜಿಟಲ್ ಇದರಲ್ಲಿ ಬಂದು ಡಿಜಿಟಲಲ್ಲೇ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡಿ RI ಅವರು VI ಅವರು ಮತ್ತು ತಾಲೂಕು ಆಫೀಸಿಂದ ಬಂದು ಅವ್ರಿಗೆ ಹೇಳಿ ಎಲ್ಲ ಇದು ಮಾಡಿದ್ದಾರೆ. ಹಂಗಾಗಿ ಅವರು ಬಿಟ್ಕೊಟ್ಟಿದ್ದಾರೆ ಇವಾಗ. ಸೊ ಎಲ್ಲ ಸುಗಮವಾಗಿ ಚೆನ್ನಾಗಿ ಆಗ್ತಾಯಿದೆ. ಕೆಲವರು ಒತ್ತಡಗಳಿಂದ ಅದು ಹಂಗೆ ನಿಂತಿತ್ತು. ಇವಾಗ ಅದೆಲ್ಲ ಬಗೆಹರಿದಿದೆ. ಹಾಗಾಗಿ ರಸ್ತೆ ಚೆನ್ನಾಗಿ ಆಗ್ತಾಯಿದೆ. ಮತ್ತು ನಮ್ಮ MLA ಅವರು ಶ್ರೀನಿವಾಸ್ ಅವರು ಒಂದು ಸಪೋರ್ಟಿಂದ ನಾವು ಸರ್ಕಾರದ ಸಹಾಯನ ತಗೊಂಡು ಮಾಡ್ತಾಯಿದ್ವಿ. ನಾವು ಎಂಟ್ಕಾನಹಳ್ಳಿಗೆ ತುಂಬ ಅವಶ್ಯಕವಾದಂಥ ನಕಾಸಿ ರಸ್ತೆ ಬೇಕಾಗಿತ್ತು. ಇದು ಶಿವಗಂಗೆಯಿಂದ ಸೊಂಡೆಗುಪ್ಪದ ರಸ್ತೆ. ಎಂಟ್ಕಾನಹಳ್ಳಿಯಿಂದ ಅಜಿಸಪಾಳ್ಯ ಅಂತ ಇದೆ, ಅಲ್ಲಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಎಂಟ್ಕಾನಹಳ್ಳಿಯಿಂದ ದೊಡ್ಡಕರಹಳ್ಳಿಯಿಂದ ಸುಮಾರು ರೈತರುಗಳಿಗೆ ಇಲ್ಲಿ ತೊಂದರೆ ಆಗಿತ್ತು. ನಾವು ಈ ಬಗ್ಗೆ ನಾವು ಮಾನ್ಯ ಶಾಸಕರ ಹತ್ರ ಮಾತಾಡಿದಾಗ ಅವರು ತಹಸೀಲ್ದಾರ್ಗೆ ಹೇಳಿ ಈ ಒಂದು ರಸ್ತೆ ಜರೂರ್ ಇದೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದರು. ತಹಸೀಲ್ದಾರ್ ಆದೇಶ ಮಾಡಿದರೆ 20 ಅಡಿ ರಸ್ತೆ ಐತೆ. ಎಂಟ್ಕಾನಹಳ್ಳಿಯಿಂದ ದೊಡ್ಡಕರಹಳ್ಳಿಗಳಿಗೆ ಒಂದು 8 ಅಡಿ ರಸ್ತೆ, ಅಲ್ಲಿಂದ 20 ಅಡಿ ರಸ್ತೆ ಇದೆ. ಅದನ್ನೆಲ್ಲ ಸಾರ್ವಜನಿಕರು ರೈತರು ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಒಮ್ಮತದಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಸರ್ವೆ ನಂಬರ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನು ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮಾಡೋಣ ಅಂತ ಒಪ್ಕೊಂಡಿದ್ದಾರೆ. ಸಮಸ್ಯೆ ಬಗೆಹರಿಯುತ್ತೆ ಸರ್? ಸಮಸ್ಯೆ 90 ಭಾಗ ಬಗೆಹರಿಬೋದು ಅಂತ ನಾವು ಆಶಾಭಾವನೆ ಹೊಂದಿದ್ದೀವಿ. ಇನ್ನೂ ಸದ್ಯಕ್ಕೆ ಆ ಥರ ಏನು ವಿಚಾರ ಇಲ್ಲ. ಎಲ್ಲರಿಗೂ ಅನುಕೂಲ ಆದಾದರೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಯಾವುದೇ ಸಮಸ್ಯೆ ಇದ್ದಂಗೆ ತಕ್ಷಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನೂ ಸಣ್ಣ ಪುಟ್ಟ ಇರ್ತವೆ, ನೋಡಬೇಕು.